ಸರ್ಕಾರಕ್ಕೆ ಕಾಶ್ಮೀರ ಉಗ್ರರ ದಾಳಿಯನ್ನು ಖಂಡಿಸೋಣ. ಉಗ್ರರ ದಾಳಿಯನ್ನು ಕಾಶ್ಮೀರ ಉಗ್ರರ ದಾಳಿಯನ್ನು ಭಾರತಕ್ಕೆ ಭದ್ರತೆ ಕೊಡಲಾಗದ ನರೇಂದ್ರ ಮೋದಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರವನ್ನು ವಜಾಗೊಳಿಸಿ. ಭಾರತದ ಭದ್ರತೆಯನ್ನು ಮಾಡಲಾಗದ ನರೇಂದ್ರ ಮೋದಿ ಸರ್ಕಾರವನ್ನು ನರೇಂದ್ರ ಮೋದಿ ಸರ್ಕಾರವನ್ನು ದೇಶಕ್ಕೆ ಭದ್ರತೆ ಒದಗಿಸಲಾಗದ ನರೇಂದ್ರ ಮೋದಿ ಸರ್ಕಾರವನ್ನು ಉಗ್ರರ ದಾಳಿಯನ್ನು ಕಾಶ್ಮೀರದ ಉಗ್ರರ ದಾಳಿಯನ್ನು ಕಾಶ್ಮೀರ ಉಗ್ರರ ದಾಳಿಯನ್ನು ಭಾರತಕ್ಕೆ ಭದ್ರತೆ ಒದಗಿಸಲಾಗದ ನರೇಂದ್ರ ಮೋದಿ ಸರ್ಕಾರಕ್ಕೆ ಭಾರತ ಜಿಂದಾಬಾದ್ ಜಿಂದಾಬಾದ್. ಉಗ್ರರ ದಾಳಿಯನ್ನು ಖಂಡಿಸೋಣ. ಕಾಶ್ಮೀರ ಉಗ್ರರ ದಾಳಿಯನ್ನು ಭಾರತಕ್ಕೆ ಭದ್ರತೆಯನ್ನು ಒದಗಿಸಲಾಗದ ನರೇಂದ್ರ ಮೋದಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರವನ್ನು ಜಿಂದಾಬಾದ್ ಜಿಂದಾಬಾದ್. ಭಾರತದ ಶಿಖರದಂತಿರುವ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಮ್ಮ ಭಾರತ ದೇಶದ ದೇಶಪ್ರೇಮಿಗಳು ಪ್ರವಾಸಿಗರಾದಂಥ 28 ಜನರ ಮೇಲೆ ಉಗ್ರರ ದಾಳಿ ಮಾಡಿ ನರಮೇಧ ನಡೆಸಿರ್ತಕ್ಕಂಥ ಈ ದಾಳಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ. ಈ ದೇಶದ ಚೌಕಿದಾರ ಅಂತಕ್ಕಂಥ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯವರು ಈ ದೇಶವನ್ನ ಆಳ್ತಾ ಇದ್ರು ಸಹಿತ ಈ ದೇಶಕ್ಕೆ ಭದ್ರತೆ ಕೊಡುವ ಜವಾಬ್ದಾರಿಯನ್ನು ಹೊತ್ತಂತ ನರೇಂದ್ರ ಮೋದಿಯವರು ಈ ದೇಶವನ್ನ ಭದ್ರತೆ ಕಾಪಾಡಲಿಕ್ಕೆ ಸಾಧ್ಯ ಆಗದೇನೆ ಅವರ ಭದ್ರತಾ ವ್ಯವಸ್ಥೆ ಅತ್ಯಂತ ಹೀನವಾಗಿ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಲಿಕ್ಕೆ ವಿಫಲ ಆದಂತ ನರೇಂದ್ರ ಮೋದಿ ಸರ್ಕಾರವನ್ನ ಇವತ್ತು ವಜಾ ಮಾಡಬೇಕು. ಈ ದೇಶದ ಭದ್ರತೆ ಒದಗಿಸಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡತಕ್ಕಂತ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಈ ದೇಶವನ್ನು ಆಳ್ತಾ ಇರತಕ್ಕಂತ ನರೇಂದ್ರ ಮೋದಿ ಮತ್ತೆ ಅವರ ಸಂಘ ಪರಿವಾರ ಸೈದ್ಧಾಂತಿಕವಾಗಿ ಒಂದು ಚಿಂತನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಈ ಬಹುತ್ವದ ಭಾರತವನ್ನ ಮುನ್ನಡೆಸ್ತಾ ಇರತಕ್ಕಂತ ಭಾರತದ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇದ್ರೆ ಅವರ ಸಂಘ ಪರಿವಾರದ ಬಿಜೆಪಿ ಸೈದ್ಧಾಂತಿಕ ಚಿಂತನೆ ಏನೇ ಇದ್ರೂ ಕೂಡ ಅವರು ಭಾರತ ಸಂವಿಧಾನದ ಆಶಯದ ಅಡಿಯಲ್ಲಿ ಈ ದೇಶವನ್ನು ಆಳಬೇಕು. ಅದರ ಬದಲಾಗಿ ಈ ಭಾರತ ದೇಶದ ಸಂವಿಧಾನವನ್ನು ಸುಡ್ತೀವಿ, ಬದಲಾಯಿಸ್ತೀವಿ, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥ ಒಂದು ಕುಚೋದ್ಯವನ್ನ ಅವರ ಈಡನ ಅಜೆಂಡವನ್ನ ಈ ದೇಶದಲ್ಲಿ ಪ್ರತಿಪಾದಿಸಕ್ಕೆ ಹೋಗ್ಲಿಕ್ಕಾಗಿ ಇವತ್ತು ಮುಸಲ್ಮಾನರಲ್ಲಿ ಉಗ್ರಗಾಮಿಗಳು, ಬೇರೆ ಬೇರೆ ಧರ್ಮಗಳಲ್ಲಿ ಈ ಚಿಂತನೆಗಳ ವಿರೋಧ ಮಾಡತಕ್ಕಂತ ಒಂದು ಮನಸ್ಥಿತಿ ಬೆಳೆಸಲಿಕ್ಕೆ ಈ ಸಂಘ ಪರಿವಾರವೇ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ಹೆಚ್ಚಾಗ್ತಾ ಇದೆ. ಈ ದೇಶವನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟು ಬಂದಂತ ನರೇಂದ್ರ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ 28 ಜನರ ಮಾರಣ ಹೋಮ ಆಗ್ತದೆ. ಪುಲ್ವಾಮಾದಲ್ಲಿ 48 ಜನರ ಸೈನಿಕರ ನರಮೇಧ ನಡೀತದೆ. ಇವತ್ತು ಈ ಚೌಕಿದಾರ ಏನ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ಭಾರತ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸರ್ಕಾರ 10 ವರ್ಷ ದೇಶ ಆಳಿದ್ರು. ಇವತ್ತು ಉಗ್ರರ ದಾಳಿಯನ್ನ ಅಥವಾ ಉಗ್ರರ ಸುಳಿವನ್ನ ಹುಟ್ಟಡಗಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ನೈತಿಕವಾಗಿ ಅಧಃಪತನ ಹೊಂದಿದೆ. ಇವರಿಗೆ ಈ ದೇಶ ಆಳುವ ನೈತಿಕತೆ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಪಾದಿಸ್ತಾ ಇದೆ. ನಿಮಗೆ ದೇಶ ಆಳ್ಲಿಕ್ಕೆ ನಿಮಗೆ ನೈತಿಕತೆ ಇಲ್ಲ, ಕುರ್ಚಿ ಬಿಟ್ಟು ಕೆಳಗಿಳಿಬೇಕು. ಈ ದೇಶ ರಕ್ಷಣೆ ಮಾಡೋರು ಮಾತ್ರ ಈ ದೇಶ ಆಳಬೇಕು ಅಂತಕ್ಕಂಥ ಒತ್ತಾಯವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಇದೆ.
ಹಾಗಾಗಿ ನರೇಂದ್ರ ಮೋದಿ ಅವರೇ, ಈ ದೇಶವನ್ನ ರಕ್ಷಣೆ ಮಾಡ್ತೀನಿ ಅಂತೇಳಿ ಬೊಗಳೆ ಬಿಟ್ರಂತ ನೀವು ಸೈನಿಕರ ಮಾರಣ ಹೋಮ ನಡೀತಾ ಇದೆ, ನಿಮ್ಮ ಭದ್ರತಾ ಲೋಪ ಇದೆ. ನೀವು ಈ ದೇಶವನ್ನ ಆಳ್ಲಿಕ್ಕೆ ನೈತಿಕವಾಗಿ ನೀವು ಅಧಪತನ ಹೊಂದಿದ್ದೀರಿ. ಹಾಗಾಗಿ ಈ ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕು. ಈ ದೇಶದ ಸರ್ವ ಜನರಿಗೂ ರಕ್ಷಣೆ ಮತ್ತೆ ಭದ್ರತೆಯನ್ನು ಕೊಡ್ತಕ್ಕಂಥ ಭರವಸೆಯನ್ನ ಕೊಡಬೇಕು. ಹಾಗಾಗಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮಾಡಿ, ಚಳವಳಿ ಮಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಈ ಉಗ್ರರ ದಾಳಿಯನ್ನು ಹುಟ್ಟಡಗಿಸಬೇಕು, ಭಾರತವನ್ನ ರಕ್ಷಿಸಬೇಕು. ಭಾರತವನ್ನು ರಕ್ಷಣೆ ಮಾಡಲಾಗದ ಯಾವುದೇ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿ ಇರಕೂಡದಂತಕ್ಕಂಥ ಒತ್ತಾಯವನ್ನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮಾಡ್ತಾ ಇದೆ. ಜೈ ಭೀಮ್.